ನೋಡಿ ಅದೇ ಹೊಸ ವೆನ್ಯೂ ಇದೆ ಇಲ್ಲಿದು ಹೊಸ ವೆನ್ಯೂ ರಿಜಿಸ್ಟರ್ ಆಗಿದೆ ಗಾಡಿ ಅನ್ಕೋತೀನಿ. ಇದು ಡೆಲಿವರಿ ವೆಹಿಕಲ್ ಆ್ಯಂಡ್ ಡೆಮೋ ಗಾಡಿ ಏನು ಗೊತ್ತಾಗ್ತಲ್ಲ ಇದು. ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ವೇರಿಯಂಟ್ ಇದೆ ಇವಾಗ ಇದು ಇದು ಹುಂಡೆ ವೇರಿಯಂಟ್ ಅನ್ನೋಕ್ಕೆ ಡಿಫ್ರೆಂಟ್ ವೇರಿಯಂಟ್ ಬಟ್ ಇದು ಡಿಫ್ರೆಂಟ್ ವೇರಿಯಂಟ್ ಇದೆ ಅದು. ಇದು ನಮ್ಮ ಪ್ರಕಾರ ಇದು HX3 HX4 ವೇರಿಯಂಟ್ ಗೊತ್ತಾಗ್ತಲ್ಲ ನನಗೆ. ಬಿಕಾಸ್ ಇದು ಮಿಡ್ ವೇರಿಯಂಟ್ ಇರ್ಬೇಕು ಗಾಡಿ ಅನ್ಕೋತೀನಿ. ಮಿಡ್ ವೇರಿಯಂಟ್ಗೆ ಬರೀ ಅಲಾಯ್ಸ್ ಬರುತ್ತೆ, ಫ್ರಂಟ್ ಡಿಸ್ಕ್ ಬ್ರೇಕ್ ಬರುತ್ತೆ ಗಾಡಿಗೆ ಹೊಸ ವೆನ್ಯೂಗೆ, ರೇರ್ ಡ್ರಮ್ ಬ್ರೇಕ್ ಬರುತ್ತೆ ಗಾಡಿಗೆ ವೆನ್ಯೂಗೆ. ಹಿಂಗಾಗಿ ವೇರಿಯಂಟ್ ಬರುತ್ತೆ ಆ ವೇರಿಯಂಟ್ ಅಂತ ಗಾಡಿ ಇದು. ಇದಕ್ಕೂ ನಿಮಗೆ ಅದೇ ಮಿಡ್ ವೇರಿಯಂಟ್ಗೆ ನಿಮಗೆ ಬರೀ ನಾರ್ಮಲ್ ಇಂಡಿಕೇಟರ್ಸ್ ಓವರ್ ಬರುತ್ತೆ ಗಾಡಿಗೆ ಬರುತ್ತೆ ವಿತ್ ಬರುತ್ತೆ. ಒಳಗಡೆ ನಿಮಗೆ ಹಿಂಗೆ ಕಾಣಿಸುತ್ತೆ. ಒಳಗಡೆ ನಿಮಗೆ ಮ್ಯಾನ್ಯಲ್ 5 ಸ್ಪೀಡ್ ಮ್ಯಾನ್ಯಲ್ ಗೆರೋಸ್ ಇದೆ, ಒಳಗಡೆ ಗೆರೋಸ್ ಕಾಣಿಸ್ತಾ ಇದೆ ಒಳಗಡೆ ಬರೋಲ್ ವಾಂಟೆಡ್ ಇದೆ. ಆ್ಯಂಡ್ ಆಟೋಮೆಟಿಕ್ AC ಕಂಟ್ರೋಲ್ಸ್ ಇದೆ, USB ಚಾರ್ಜರ್ ಎಲ್ಲ ಕೊಟ್ಟಿದ್ದಾರೆ. ಪಿನ್ನು ಒಳಗಡೆ 12.3 ಸೇಮ್ ಮುಂದೆ ಕೈತಾ ಥರ ಆಂಡ್ರಾಯ್ಡ್ ಸಿಸ್ಟಮ್ ಕೊಟ್ಟಿದ್ದಾರೆ. ಆಂಡ್ರಾಯ್ಡ್ ಸಿಸ್ಟಮ್ ಪಿರಾಟ ಕೊಟ್ಟಿದ್ದಾರೆ. ಹಿಂಗೆ ಬರುತ್ತೆ. ಅಲ್ಲಿ ಇದಕ್ಕೆ ಫ್ಯಾಬ್ರಿಕ್ ಸೀಟ್ಸು ಆಮ್ರೆಸ್ ಇದೆ ಗಾಡಿಗೆ. ಅಲ್ಲಿ ವೆನ್ಯೂ ಅಂತ ಬ್ಯಾಗಿಂಗ್ ಕೊಟ್ಟಿದ್ದಾರೆ. ಹಿಂದೆ ಹಿಂದಕ್ಕೂ ನಿಮಗೆ 2 USB ಚಾರ್ಜರ್ಸ್ ಸೀಟರ್ ಚಾರ್ಜರ್ ಕೊಟ್ಟಿದ್ದಾರೆ ಹಿಂದೆ ಕೊಟ್ಟಿರೋ ಗಾಡಿಗೆ. ಇದಕ್ಕೂ ಶಾರ್ಕ್ ಫೀಸ್ ಇದೆ. ಇದಕ್ಕೂ ವಿಡಿಯೋರಿಂಗ್ ನೋಡಿ ಬರುತ್ತೆ. ಎಕನಾಮಿಕ್ ಸನ್ರೂಫ್ ಇದೆ ಗಾಡಿಗೆ ವೇರಂತೆ. ಒಂದು ಫ್ರಂಟ್ ಸ್ವಲ್ಪ ಒಂದು ಫ್ರಂಟ್ ನೋಡಿ ಲೈಟ್ ಹಿಂಗೆ ಬರುತ್ತೆ. ಫ್ರಂಟ್ ಅಲ್ಲಿ ಲೈಟ್ ಹಿಂಗೆ ಬರುತ್ತೆ. ಇದು ಲೈಟ್ಗೂ ಇದು ಮಿಡ್ ವೇರಿಯಂಟ್ HX4 ಗೊತ್ತೈತೆ, 3 4 ಗೊತ್ತೈತಲ್ಲ ಮತ್ತೆ ಅದರಲ್ಲಿ ಇದು ಅದರಲ್ಲಿ ಫ್ರಂಟ್ ಲೈಟ್ ಡಿಫ್ರೆಂಟ್ ಇದೆ ನೋಡಿ. ಇದು ಮಿಡ್ ವೇರಿಯಂಟ್ ಇರೋಕ್ಕೆ ವೇರಿಯಂಟು ನೋಡಿ. ಇದು ನೋಡಿ ಹೆಡ್ಲೈಟ್ಸ್ ಇದಕ್ಕೆ ಹಿಂಗೆ ಬರುತ್ತೆ. ಹೆಡ್ಲೈಟ್ಸ್ ನೋಡಿ ಏರಲ್ಲಿ ನೋಡಿ ಹೆಡ್ಲೈಟ್ಸ್ ಪ್ರೊಜೆಕ್ಟ್ ಲೈಟ್ಸ್ ಬರುತ್ತೆ. ಅದು ಎಲ್ಲ ಬರೋಲ್ಲ ಸ್ವಲ್ಪ ಮುಂದೆ ಅದು ಪಾಲಿಸ್ಗೆ ಇದೆಲ್ಲ ಏನು ಆ ಥರ ಬರುತ್ತೆ ಅಂತ ಗ್ರಿಲ್ ನೋಡಿ ಗ್ರಿಲ್ ಇದೆ. ಇಲ್ಲಿ ನಿಮಗೆ ಏರಲ್ಲಿ ಐತೆ ಅನ್ನೋ ಬರುತ್ತೆ. ಇಲ್ಲಿ ಮುಂದೆ ಲೋಗ ಇದೆ. ಇಲ್ಲಿ ಅದಕ್ಕೆ ಇಲ್ಲಿ ನಿಮಗೆ ಇಂಡಿಕೇಟರ್ ಏರಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಅದೇ ಸಿಂಗ್ ಬಜೆಟ್ ಲೈಟಲ್ಲಿ ಅಲ್ಲಿ ಕಂಟ್ರೋಲ್ ಆಗುತ್ತೆ ಗಾಡಿ ಸರಿ ಕಂಟ್ರೋಲ್ ಆಗುತ್ತೆ. ಒಂದು ಪಕ್ಕ ಒಂದು ಡೇರಲ್ಲಿ ಐತೆ ಗೊತ್ತಿಲ್ಲ ಏನೋ ಬರುತ್ತೆ ಸಕ್ಕರೆ ಹಿಂಗೆ. ಇದು ಮೈಪಿದು HX3 HX4 ಅನ್ನೋ ಬರುತ್ತಲ್ಲ ಜಾಸ್ತಿ ವೇರಿಯಂಟ್ ಇದು ಹಿಂಗೆ ಬರೋ ಇರುತ್ತೆ. ಒಂದು ಇದು ಟೈಸೈಸ್ ನೋಡಿ, ಟೈಸೈಸ್ ನೀವು ಕೇಳಿದ್ರೆ ಇದು ಟೈಸೈಸ್ ನೋಡಿ. ಟೈಸೈಸು ಅಪ್ಲೋಟರೇ ಬರುತ್ತೆ ಬಟ್ ಅಲಾಯ್ಸ್ ಬರುತ್ತೆ ಇದು ಗಾಡಿಗೆ. ಇದಕ್ಕೆ ಗೊತ್ತಿಲ್ಲ ಇದು ಯಾವೇನಲ್ಲಿ ಗೊತ್ತಿಲ್ಲ ಯಾವ 16 ಟೈರ್ ಇರಬೇಕಿದು. ಇದು ನೋಡ್ತಾ ಇರೋದು DCT ಇಟ್ಸ್ 6 ಫೀಟ್ DCT ಇರೋದು ಮುಂದೆ ವೆನ್ಯೂ ಅಂತ. ವೆನ್ಯೂ ವಿತ್ ಕೀಲೆಸ್ ಎಂಟ್ರಿ ಬರುತ್ತೆ ಡ್ರೈವರ್ಗೆ. ಕೋಪನ್ನು ಕೀಲೆಸ್ ಎಂಟ್ರಿ ಇಲ್ಲ. ಅಲ್ಲದೆ ನಿಮಗೆ ಕ್ರೂಸ್ ಕಂಟ್ರೋಲು ಅದೇ ಕಸ್ರಿಂಗ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಮೋಡ್ ಸೆಲೆಕ್ಟರು, ವಾಯ್ಸ್ ಎಲ್ಲ ಬರುತ್ತೆ. ಇದರಲ್ಲೂ ಸಡನ್ ಆಫ್ ಫಿನಿಶ್ ಎಲ್ಲ ಫೀಚರ್ ಇದೆ ಅಂತೆ. ಕಂಟ್ರೋಲ್ ಆಗುತ್ತೆ. DCT ಕ್ಯಾರಿ ಬಾಕ್ಸ್ ಅಂತೆ, 6 ಫೀಟ್ DCT ಕ್ಯಾರಿ ಬಾಕ್ಸು. ಅಂದರೆ ಇದು ಪಕ್ಕ ಸನ್ರೂಫ್ ಇದೆ. ಹಿಂದೆ ಬಂದ ನಮಗೆ ನೋಡಿ DCT 1.2 ಲೀಟರ್ ಒಂದು ರೇರ್ ಹಿಂಗೆ ಬರುತ್ತೆ ನೋಡಿ. ರೇರ್ LED ಟೇಲ್ ಲೈಟ್ ಹಿಂಗೆ ಬರುತ್ತೆ, ಟೈಪ್ ಹಿಂಗೆ ಬರುತ್ತೆ ಅಂತ. ಹಿಂದೆ ವೆನ್ಯೂ ಅಂತ ಹಿಂದೆ ಕೊಟ್ಟಿದ್ದಾರೆ. ಅದಕ್ಕೆ ನೋಡಿ ಸ್ಪೀಡಲ್ಲಿ ಹೋಗ್ತಿದ್ದಾರೆ. ರೇರ್ ಕಾರ್ನರ್ LED ಟೈಪ್. ಇದಕ್ಕೆ ನಾರ್ಮಲ್ ಸರ್ಕಲೇ ಬರುತ್ತೆ. ಅದು DCTಗೆ ಇದು ನೋಡ್ತಾರದು HX3 HX4 ಬರುತ್ತಲ್ಲ ಬೇರೆ ನೋಡ್ತಾರೋ ನಾವಿಲ್ಲಿ. ಇದನ್ನು ಅಲಾಯ್ಸ್ ಇದೆ, ಪ್ರಾಬ್ಲಮ್ ಅವಾಗ ಇಲ್ಲಿ ಬರುತ್ತೆ. ಅದೇ ಸಗರಾಗ ಅದು ಹಿಂಗೆ ಬರುತ್ತೆ ಫೀಚರ್. ಇದು ಬರುತ್ತಲ್ಲ ಯಾವ ವೇರಿಯಂಟ್ ಅಂತ ಅದು ಹಿಂಗೆ ಇದು ಬರುತ್ತಲ್ಲ ಇದು ಯಾವ ವೇರಿಯಂಟ್ ಅಂತ ನನಗೂ ಸರಿಯಾಗಿ ಗೊತ್ತಾಗ್ತಲ್ಲ ಯಾವ ವೇರಿಯಂಟ್ ಅಂತ. ಇದು ಅದು DCT ಅಂತ ಹಾಕಿದೆ. ಇದು ಬರುತ್ತೆ 215/60 R 16 ಸೈಜ್ ಬರುತ್ತೆ ಅಂತ ಟೈರು ಅಲಾಯ್ಸ್ ಬರುತ್ತೆ. ಇದು 1.2 ಲೀಟರ್ 1.2 1.4 HX400 ನಿಂತಿದೆ. ಇದು ಹಿಂಗೆ ನಿಂತಿದೆ ಅನ್ನೋ ಹಿಂಗೆ ಬರುತ್ತೆ ಗಾಡಿ ವಿತ್ ಸಿಂಗಲ್ ಕೀ ವಿತ್ ಕೀಲೆಸ್ ಎಂಟ್ರಿ, ಕ್ರೂಸ್ ಕಂಟ್ರೋಲ್ ವಿತ್ ಇಮೊಬೈಲ್ಸ್ ಎಲ್ಲ ಬರುತ್ತೆ ಅಂತ. ಮತ್ತು ಈ ಗಾಡಿಯಲ್ಲಿ ಪಾಕಸಿ ಸ್ಟೈರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ, ಕಂಟ್ರೋಲ್ಸ್ ಬರುತ್ತೆ, ಫೋಲ್ಡರ್ ಮಿರರ್ಸ್ ಬರುತ್ತೆ, ಇಂಡಿಕೇಟರ್ ಓರಮ್ ಸೆನ್ಸ್ ಬರುತ್ತೆ, ಸಡನ್ ಆಫ್ ಫಿನಿಶ್ ಬರುತ್ತೆ, ಆಮೇಲೆ ಕಾರ್ಪೆಟ್ ಸಿಸ್ಟಮ್ ಬರುತ್ತೆ. ಬೇಕಂದರೆ ಕಂಟ್ರೋಲ್ಸ್ ಇದೆ, USB ಚಾರ್ಜರ್ ಕೊಡ್ತಾರೆ. ಇಷ್ಟೇ ಫೀಚರ್ಸ್ ಇದೆ ಗಾಡಿ. ಬೇರೆ ನಿಮಗೆ ಬರೀ USB ಫೀಚರ್ಸ್ ಚಾರ್ಜರ್ ಇದೆ ಬೇರೆಯವ್ರಿಗೆ ವಿತ್ ಆಮ್ರೆಸ್ ಇದೆ ಗಾಡಿಯಲ್ಲಿ. ಎಡ್ಜಸ್ಟಬಲ್ ಸನ್ರೂಫ್ ಇದೆ ಗಾಡಿಯಲ್ಲಿ ವಿತ್ ಶಾರ್ಕ್ ಫಿನ್ಸ್ ನೋಡ್ತಾ ಇದ್ದೀರಾ. ಆ್ಯಂಡ್ ಬೇರೆ 3D ಲೋ ಕೊಟ್ಟಿದ್ದಾರೆ. ವೆನ್ಯೂ ಅಂತ ಕೊಟ್ಟಿದ್ದಾರೆ ನಮಗೆ. ಒಂದು ಈ ಥರ ಬರುತ್ತೆ ಈ ಥರ ವಿತ್ DCT
ಇದು 6 ಸ್ಪೀಡ್ ಡಿಸಿ ಗಾಡಿ ಹೊಸ 1 ಲೀಟರ್ ಸ್ಟಾರ್ಟ್ 1 ಲೀಟರ್ 1.5 ಲೀಟರ್ 1.4 ಲೀಟರ್ DVT ಟರ್ಬೋ ಡಿಸಿ ಮತ್ತೆ ಆ್ಯಂಡ್ ಫ್ರಂಟ್ ಏನೋ ಫ್ರಂಟ್ ನಾರ್ಮಲ್ ಬರುತ್ತೆ ಸಿಂಗಲ್ ಬರುತ್ತೆ ಲೈಟ್ಸ್ ವಿತ್ ಅಯನ್ ಲೋಬಿಂಗ್ ಬರುತ್ತೆ ಮೇಲೆ ಪಾರ್ಕಿಂಗ್ ಲೈಟ್ ವಿತ್ ಏರಲ್ ಬರುತ್ತೆ ಇಂಡಿಕೇಟರ್ ಬರುತ್ತೆ ಆ್ಯಂಡ್ ಹಿಂಗೊಂದು ಏರಲ್ ಬರುತ್ತೆ ಇಲ್ಲಿ ಕಡೆ ಹೊಸ ಥರ ಗ್ರಿಲ್ ಕೊಟ್ಟಿದ್ದಾರೆ ವೆನ್ಯೂಗೆ ಹಿಂಗೆ ಬರುತ್ತೆ ಸ್ಲೋಗಾಸ್ ಇದು ಪಕ್ಕದ ದಮಗರಿ ಇದು HF ಸ್ಕ್ರೀನ್ HF4 ಬರಲ್ಲ ವೇರಿಯಂಟ್ ಇದು ಮಿಡ್ ವೇರಿಯಂಟ್ ಅನ್ಕೋತೀನಿ ನೀವು ನೋಡ್ತಾ ಇದ್ದೀವಿ ನಾವಿಲ್ಲಿ ಸಕರಾಗತ್ತೆ ಇದು ಮಾತ್ರ ಮಿಡ್ ವೇರಿಯಂಟ್ ಅನ್ಕೋತೀನಿ ಇದು ಮಿಡ್ ವೇರಿಯಂಟ್ ಅವ್ರ ಬೇಸ್ ಟಾಪ್ ಆ್ಯಂಡ್ ಹೊರಕಲ್ಲ ಫೀಚರ್ಸ್ ಇದೆ ಮತ್ತು ಕ್ರೂಸ್ ಕಂಟ್ರೋಲ್ ಇದೆ ಫೀಚರ್ ಇದೆ ಕ್ರೂಸ್ ಕಂಟ್ರೋಲ್ ಬರೋಬರಿ ಮಿಡ್ ವೇರಿಯಂಟ್ ಅನ್ಕೋತೀನಿ ಸಕರಾದ ಗಾಡಿ ನೋವೇನೋದು ಇದೇ ಗ್ಯಾಸ್ ಇದು ಗಾಡಿ ನಾವು ಇದು ದಮ ಗಾಡಿನ ಅವರು ಕಸ್ಟಮರ್ಗೆ ಕೊಡೋಕ್ಕಲ್ಲ ನನಗೆ ಇದು DC ಗಾಡಿ ನೀವು ಬರೋಕ್ಕಾದ್ರೆ ಪವನಿಂದ ಶೋಗೆ ಬನ್ನಿ ಗಾಡಿ ನಿಂತಿದೆ ಗಾಸಲ್ಲಿ ಹೆಚ್ಚಿನ ಸ್ವಲ್ಪ ಮೆಚ್ಚ ಕೈಯಲ್ಲಿ ಗಾಡಿ ಅವೈಲಬಲ್ ಇದೆ ಗಾಸಿಂದು ನಾನು ಒಳ್ಳೆದೇನು ಒಂದು ಎಂಟೇನು ಒಳ್ಳೆದಿದೆ ಮತ್ತು ನಾರ್ಮಲ್ ವೆನ್ಯೂ ಇದೆ ಗ್ಯಾಸ್ ನಿಮಗೆ HX5 ನಿಂತಿಲ್ಲ ಅದು ವೀಡಿಯೋ ಮಾಡೋಕ್ಕೀಗ ಹಾಕಿ ನಂಗೆ ಬಾಬಾ